बसु गोलवामी ಯೂಟ್ಯೂಬ್ ಚಾನಲ್ ಲಾಗ್ ಮಾಲಿಂಗ್ಪುರ್. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಸುಕ್ಷೇತ್ರ ಮಾಲಿಂಗ್ಪುರ್ ನಗರದ ಶ್ರೀ ಗವಿಸಿದ್ದೇಶ್ವರ ಅಧ್ಯಾತ್ಮ ಪ್ರವಚನ 22/11/2025 ಶನಿವಾರದಿಂದ 30/11/2025. ಸ್ಥಳ KLE ಕಾಲೇಜ್ ಎದುರುಗಡೆ ಬಯಲು ಮೈದಾನ ಮಾಲಿಂಗ್ಪುರ್. ಶ್ರೀ ಗವಿಸಿದ್ದೇಶ್ವರ ಆಧ್ಯಾತ್ಮ ಪ್ರವಚನ ವೀಕ್ಷಿಸಲು 50,000ಕ್ಕಿಂತ ಹೆಚ್ಚು ಜನ ಆಗಮಿಸಿದ್ದಾರೆ. ಸಮಸ್ತ ಎಲ್ಲ ಸಮಾಜದ ಗುರು ಹಿರಿಯರು ಕೂಡಿಕೊಂಡು 9 ದಿನಗಳವರೆಗೆ ಶ್ರೀ ಗವಿಸಿದ್ದೇಶ್ವರ ಆಧ್ಯಾತ್ಮ ಪ್ರವಚನ ಅದ್ದೂರಿ ಕಾರ್ಯಕ್ರಮವಾಗಿ ಮಾಡಿಕೊಟ್ಟಿದ್ದಾರೆ. ಬಸು ಗೋಲಮಾವಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರ ಮನೆಯದು ಈ ಜಗವೆಲ್ಲ, ಈ ನಂಬಿರುವುದು ಆತನ ಶಕ್ತಿ, ಈ ನಂಬಿರುವುದು ಆತನ ಶಕ್ತಿ, ಈ ನಂಬಿರುವುದು ಆತನ ಶಕ್ತಿ, ಈ ನಂಬಿರುವುದು ಆತನ ಶಕ್ತಿ. ಜಗವೆಲ್ಲ ಆತನ ವಸತಿ, ಜಗವೆಲ್ಲ ಆತನ ವಸತಿ, ಈ ಜಗವೆಲ್ಲ ಆತನ ವಸತಿ, ಜಗವೆಲ್ಲ. ಕೊಟ್ಟಿದ್ದು ನೀವು ಚಲೋ ಇಟ್ರಿ ಮನ್ಯಾಗ ಶೋಕೇಶ್ನಾಗ, ಅವ್ರು ಬಂದಾಗ ಅದನ್ನ ನೋಡಿದ್ರು ಅಂದ್ರೆ ಖುಷಿ ಆಗ್ತೈತಿ. ಇನ್ನೊಂದು ನಿಮ್ಗೆ ಕೊಡ್ತಾರ ಅವ್ರು. ಮತ್ತು ಅಕಸ್ಮಾತ್ ಅವ್ರು ಕೊಟ್ಟಿದ್ದು ಎಲ್ಲಾರ ಒಯ್ದು ಹೋಗಿದ್ರಿ ಅಂದ್ರೆ ಅವರು ಇನ್ನೊಂದು ಗಿಫ್ಟ ಕೊಡೋದಿಲ್ಲ ನಿಮಗೆ. ಹಂಗೆ ಇದು ಜೀವನ ಅನ್ನೋದು ಭಗವಂತನ ಗಿಫ್ಟ್. ಅವನಿಗೆ ಖುಷಿ ಆಗಂಗೆ ಇಟ್ವಿ, ಇನ್ನೊಂದು ಗಿಫ್ಟ್ ಸಿಗತೈತಿ ಇರಲಿಲ್ಲ ಅಂದ್ರೆ ಇದೇ ಕೊನೆ ಗಿಫ್ಟ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಇದು ಅವ ಕೊಟ್ಟ ಕಾಣಿಕೆ ಬದುಕುದು. ಇಲ್ಲೆಲ್ಲರೂ ಬದುಕಾಕತ್ತೀವಲ್ಲ, ಈ ಬದುಕು ಹೇಗೆ ನಡೆದಿದೆ? ಬೆಳಿಗ್ಗೆ ಎದ್ದು ಮನುಷ್ಯ ಓಡ್ಲಿಕ್ಕೆ ಪ್ರಾರಂಭ ಮಾಡ್ದ ಅಂದ್ರೆ ಎಲ್ಲಿಗೆ ಓಡ್ತಾನೆ ಅನ್ನೋದ ಗೊತ್ತು. ಪ್ರತಿ ಕ್ಷಣ ಪ್ರತಿ ನಿತ್ಯ ಓಡ್ತೀವಿ ಹುಟ್ಟಿನಿಂದ ಸಾವಿನವರೆಗೂ
ಈ ಓಡಾಟ ಓಡುವಿಕೆ ಐತಲ್ಲ, ಎಲ್ಲಿಗೆ ಹೋಗಬೇಕು ಎಲ್ಲಿ ನಿಲ್ಲಬೇಕು ಅನ್ನೋದು ಗೊತ್ತಾಗಿಲ್ಲ ನಮ್ಗೆ. ಏನು ಮೊಬೈಲ್ ತಗೊಂಡು ಮಾತಾಡಕತ್ತಿರ್ತೀವಿ, ಅವ್ರಿಗೆ ನಾಷ್ಟ ಏನು ಮಾಡಿ ಅಂತ ಕೇಳಿ ಏನು ಹೇಳ್ಯಾರನಪ್ಪ ಅಂತ ಇಲ್ಲಿದ್ದು ಗೊತ್ತಿಲ್ಲ. ಓಡಾಟೈತೆ ಮನುಷ್ಯ, ಓಡಾಟ ಕೇಳಿ ನೀವು ಯಾಕ್ರಿ ಅನ್ವೇಷಣಾ ಕೇಂದ್ರ ಅಂತ ಕೊಡೋದು ಪಟ್ಟೈತೇನ್ರಿ ಕನ್ನೆ ಸಿಕ್ಕಿದ್ದಿಲ್ಲ. ಏನ್ ಜಗತ್ತಿನಾಗ ಯಾರು ಇಲ್ಲಿ ಒಬ್ಬರಿಗೆ ಹೊಟ್ಟೆ ಕೊಟ್ಟಂಗೆ ಅಲ್ಲ. ಆನೆಯಂತ ಆನೆಗೆ 10x10 10 ಫೀಟ್ ಬೈ 10 ಫೀಟ್ ಹೊಟ್ಟೆ ಐತದು. 10 ಫೀಟ್ ಬೈ 10 ಫೀಟ್ ಹೊಟ್ಟಿದ್ದ ಆನೆ ನಾಳೆ ಹೆಂಗಂತ ವಿಚಾರ ಮಾಡಿಲ್ಲ. ಒಂದು ಅರ್ಧ ಫೀಟ್ ಇಲ್ಲ ನಾವು ಮುಂದೆ ಹೆಂಗಿದೆ ಮಜಾ ಇಲ್ಲ ತಿಳ್ಕೊಂಡು. ದೊಡ್ಡ ಹೊಟ್ಟಿರುವ ಆನೆ ನಾಳೆ ಹೆಂಗಂತ ವಿಚಾರನ ಮಾಡಿಲ್ಲ. ಇವ ಮುಂದೆ ಬೇಕಲ್ರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ. ಅಲ್ಲ, ನಮ್ಮ ಮನೆ ಕೊಟ್ಟಿಗೆಯಲ್ಲಿ ಕಟ್ಟಿದ ಆಕಳ ಎಮ್ಮೆ ನಮ್ಮ ಮಕ್ಕಳಿಗೆ ಬೇಕಂತ ಬಣ್ಣಿ ಒಟ್ಟು ಹೋಗ್ಯಾವ ಯಾವ. ಇದು ಮಕ್ಕಳು ಮೊಮ್ಮಕ್ಕಳು ಅನ್ಕೊಂತ ಇದು ರೋಗ ಹಚ್ಕೊಂಡು ಕುಂತೈತೆ. ಎಲ್ಲಿಗೆ ಓಡಾಟ ಇದು, ಎಲ್ಲಿಗೆ ಹೋಗುವುದು? ತಾಯಿ ತನ್ನ ಮಗನಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ ತಕ್ಷಣ ಮೊದಲು ಅವನಿಗೆ ಕಿವ್ಯಾಗ ಓದು ಮಂತ್ರನ ಫಸ್ಟ್ ಬರ್ಬೇಕು ಶಾಲೆಯಲ್ಲಿ. ಅಂದ್ರೆ ನೀವು ಫಸ್ಟ್ ಬರ್ಬೇಕಂದ್ರೆ ಉಳ್ದವ್ರನ್ನ ಹಿಂದೆ ಸರಿಸ್ಬೇಕಂತ ಅರ್ಥ. ನೀವು ಫಸ್ಟ್ ಬರಬೇಕು ಅಂದ್ರೆ ಉಳ್ದವ್ರನ್ನ ಹಿಂದೆ ಸರಿಸ್ಬೇಕು. ಅಂದ್ರೆ ನಾವು ಇವತ್ತು ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಕಲಿಸ್ತಾ ಇರೋದು ಏನು ಮಕ್ಕಳಿಗೆ? ಹೆಂಗೆ ಸಕ್ಸಸ್ಫುಲ್ ಆಗ್ಬೇಕು ಮನುಷ್ಯ? ವಿದ್ಯಾರ್ಥಿಗಳಿಗೆ ಪುಸ್ತಕ ಓದಿ ನಾವೆಲ್ಲ ಹೋಗ್ಬೋದು ಸಕ್ಸಸ್ಫುಲ್. ಹೆಂಗೆ ಯಶಸ್ವಿ ಆಗ್ಬೋದು ಮನುಷ್ಯ? ಹೆಂಗೆ ಯಶಸ್ವಿ ಪುರುಷನಾಗ್ಬೋದು? ಇವತ್ತು ಮ್ಯಾನೇಜ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ಇದನ್ನು ಕಲಿಸೋದು ಹೌ ಟು ಬಿ ಸಕ್ಸಸ್ಫುಲ್. ಹೆಂಗೆ ಒಬ್ಬ ಯಶಸ್ವಿ ಪುರುಷ ಆಗೋದು ಹೆಂಗೆ ಜಗತ್ತಿನಲ್ಲಿ? ಅಲ್ಲ, ಯಶಸ್ವಿ ಪುರುಷ ಆಗೋದು ಯಾವಾಗಂದ್ರೆ ಯಾವುದು ಯಶಸ್ಸು ಅಂತ ತಿಳ್ಕೊಂಡ ಮೇಲೆ ಹೌದಲ್ಲ. ಸಕ್ಸಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿ ಫೇಲ್. ನನಗೆ ಸಕ್ಸಸ್ಸು ಯಶಸ್ಸು ಅಂತ ಏನಂತ ಗೊತ್ತಾದ್ರೆ ನಾ ಸಕ್ಸಸ್ಫುಲ್ ಮ್ಯಾನ್ ಆಗ್ಬೋದು, ಯಶಸ್ವಿ ಪುರುಷ ಆಗ್ಬೋದು. ನನಗೆ ಯಶಸ್ಸು ಅಂದ್ರೆ ಏನಂದ್ರೆ ನನಗೆ ಗೊತ್ತಿಲ್ಲ. ಈಗ ನಾವೇನಂತೀವಿ, ಈ ಹುಡುಗ ಕ್ಲಾಸ್ನೊಳಗೆ ಫಸ್ಟ್ ರ್ಯಾಂಕ್ ಬಂದ್ರೆ ಯಶಸ್ವಿ ಅಂತೀವಿ ನಾವು. ಮತ್ತು ಹುಡುಗ ಫಸ್ಟ್ ರ್ಯಾಂಕ್ ಬಂದ ಒಬ್ಬನ ಯಶಸ್ವಿ ಆದ್ರೆ ಉಳಿದವ್ರೇನು ಕ್ಲಾಸ್ನಾಗ ಇದ್ದವ್ರು ಏನು ಅನ್ಸಕ್ಸಸ್ಫುಲ್ ಜೀವನದೊಳಗೆ. ನಾವು ಮಕ್ಕಳಿಗೆ ಹೇಳ್ತೀವಿ, ಫಸ್ಟ್ ತಾಯಿ ಹೇಳಿದ್ದ ಇದು, ನೀನು ಫಾಸ್ಟ್ ಆಗಬೇಕು, ಫಸ್ಟ್ ಬರಬೇಕು, ಬೂಸ್ಟ್ ಕುಡಿಬೇಕು, ಬರೀ ರೆಸ್ಟ್ ಮಾಡಬೇಕು. ಫಸ್ಟ್ ಬರ್ಬೇಕಂದ್ರೆ ಇವಾಗ ಫಸ್ಟ್ ರ್ಯಾಂಕ್ ಬಂದವ ಯಶಸ್ವಿ ಸಕ್ಸಸ್ಫುಲ್ ಅಂದ್ರೆ, ಮತ್ತು ಉಳಿದ ಮಕ್ಕಳೇನು ಅಯಶಸ್ವಿ, ನಾವೆಲ್ಲ ಅನ್ಸಕ್ಸಸ್ಫುಲ್ ಅಂತ ಜೀವನದೊಳಗೆ ಹಂಗಿದ್ರೆ. ಈಗ ಒಬ್ಬ ಓದಿ ಏನೋ ದೊಡ್ಡ ಆಫೀಸರ್ ಆಗ್ತಾನೆ. ಈಗ ಓದಿ ದೊಡ್ಡ ಆಫೀಸರ್ ಆದವನ ಸಕ್ಸಸ್ಫುಲ್ ಅಂತಂದ್ರೆ, ಮತ್ತು ಹಳ್ಳಿಯೊಳಗೆ ಕೆಲಸ ಮಾಡೋ ರೈತರೆಲ್ಲ ಪಾಪ ಅನ್ಸಕ್ಸಸ್ಫುಲ್ ಅಂತ ಜೀವನದೊಳಗೆ ಅವರು ಅಯಶಸ್ವಿಗಳನ್ನಾಗಿರ್ತಾರೆ. ಅನ್ನ ದೇವರಂತೀವಿ ನಾವು. ಅನ್ನ ದೇವರ ಆದ್ಮೇಲೆ ಅನ್ನ ಬೆಳೆಯವನು ದೇವರ ಆಗಬೇಕಲ್ಲ, ಅವ ಹೆಂಗ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ? ಮತ್ತು ಓದವ್ರಷ್ಟ ಯಶಸ್ವಿ ಪುರುಷರಂದ್ರೆ ಮತ್ತೆ ರೈತರೇನು ಅಯಶಸ್ವಿಗಳ? ಈಗ ಒಬ್ಬ ಮನುಷ್ಯ ಒಂದು ದೊಡ್ಡ ಮನೆ ಕಟ್ತಾನೆ. ದೊಡ್ಡ ಮನೆ ಕಟ್ಟದವ್ರು ಬಹಳ ಯಶಸ್ವಿ ಪುರುಷರು ಅಂತ ನಾವು ಅಂದ್ವಿ ಅಂದ್ರೆ, ಮತ್ತು ಅವ್ನ ಮನೆ ಕಟ್ಟಿದ ಆಳುಗಳು, ಕೂಲಿ ಆಳುಗಳು, ಅವರೆಲ್ಲ ಕಲ್ಲ ಮಣ್ಣ ಹೊತ್ತವ್ರು ಇರ್ತಾರಲ್ಲ, ಅವರು ಅಯಶಸ್ವಿಗಳನ್ನ ಹಂಗಿದ್ರೆ ಮತ್ತು ಅವ್ರು ಇಲ್ಲಾರ್ದೆ ಅವ್ರ ಮನೆ ಕಟ್ಟಕ್ಕೆ ಆಗ್ತಿತ್ತೇನೋ? ಮಜೆ ಹೆಂಗೈತಿ ಜಗತ್ತಿಂದಂದ್ರೆ, ಯಾವನಿಗೆ ಒಂದು ಚೀಲ ಕಾಳು ಹೊರ ಶಕ್ತಿ ಐತಿ, ಅವನಿಗೆ ಖರೀದಿ ಮಾಡೋ ಶಕ್ತಿ ಇಲ್ಲ. ಯಾವನಿಗೆ ಖರೀದಿ ಮಾಡೋ ಶಕ್ತಿ ಐತಿ, ಅವನಿಗೆ ಹೊರ ಶಕ್ತಿ ಇಲ್ಲ. ಇದು ಮಜಾ ಐತಿ ಜಗತ್ತಲ್ಲಿ. ಯಾರು ಯಶಸ್ವಿ? ಅವ ಮನೆ ಕಟ್ಟದವ ಅಷ್ಟ ಯಶಸ್ವಿ. ದುಡ್ದವರು. ಈಗ ನಾವು ಒಂದು ಕಾರ್ ತಗೊಂತೀವಿ, ದೊಡ್ಡ ಕಾರ್ ಇಟ್ಟೀವಿ. ಕಾರ್ ಇಟ್ಕೊಂಡವ್ರು ಅಷ್ಟ ಯಶಸ್ವಿ ಅಂದ್ರೆ, ಪಂಚರ್ ಆದ ತಿದ್ದಕ್ಕೆ ಅವ ಪಂಚರ್ ತಿದ್ದಾವ ಇರ್ಲಿಲ್ಲ ಅಂದ್ರೆ ಅಲ್ಲೇ ಬಿಸಿಲಾಗ ಕುಂದಿರ್ಬೇಕಾಗ್ತೈತಿ.
ಅಂದ್ರೆ ಯಾರು ಯಶಸ್ವಿ ಯಾರು ಅನ್ನಬೇಕು, ಯಾರಿಗೆ ಅಯಶಸ್ವಿ ಅನ್ನಬೇಕು. ಈಗ ಒಂದು ಗಿಡ ಇರ್ತೈತಿ, ಗಿಡದಾಗ 2 ಹಣ್ಣು ಬಿಟ್ಟಿರ್ತಾವೆ. ಒಂದು ಜಲ್ದಿ ಹಣ್ಣಾಗಿ ಪಕ್ವಾಗಿರ್ತೈತಿ, ಇನ್ನೊಂದು ಕಾಯಿ ಇರ್ತೈತಿ. ಸುಮ್ಮನೆ ವಿಚಾರ ಮಾಡಿ ನೋಡ್ರಿ, ಏನು ಹಣ್ಣಾದ ಹಣ್ಣ ಯಶಸ್ವಿ, ಕಾಯಿದ್ದ ಹಣ್ಣ ಅನ್ಸಕ್ಸಸ್ಫುಲ್, ಅಯಶಸ್ವಿ ಅನ್ಲಿಕ್ಕೆ ಆಗ್ತೈತಿ ಏನೋ. ಮನುಷ್ಯ ತಿಳ್ಕೊಬೇಕಾದದ್ದು ಏನಿದೆ, ಯಾವುದು ಯಶಸ್ಸು? ಒಂದೇ ಗಿಡದ ಟೊಂಗೆಗೆ ಬೆಳೆದ 2 ಹಣ್ಣುಗಳು, ಒಂದು ಹಣ್ಣಾಗೈತಿ, ಒಂದು ಕಾಯಿ ಐತಿ. ಹಣ್ಣಾಗಿದ್ದು ಇದು ಸಕ್ಸಸ್ಫುಲ್ಲು, ಕಾಯಿ ಇದ್ದಿದ್ದು ಅನ್ಸಕ್ಸಸ್ಫುಲ್ ಅಂತ ನಾವು ಯಾವಾಗಾದರೂ ನಿರ್ಣಯ ಮಾಡಿದ್ದೀವಿ. ಹಾಗಾದ್ರೆ ಯಾವುದು ಸಕ್ಸಸ್ ಅನ್ಬೇಕು? ನಾವು ಸಾಮಾನ್ಯ ಭಾಷೆಯಲ್ಲಿ ಏನು ಹೇಳ್ತೀವಿ, ಯಾವುದಕ್ಕೆ ಸಕ್ಸಸ್ ಯಶಸ್ ಅನ್ಬೇಕಂದ್ರೆ ನೋಡ್ರಿ, ಒಬ್ಬ ಸುಮ್ಮನೆ ಭಿಕ್ಷುಕಿರ್ತಾನೆ. ಒಬ್ಬ ಭಿಕ್ಷುಕಿದ್ದ ಮನುಷ್ಯ ಸಾಮ್ರಾಟ ಆದ್ರೆ ಯಶಸ್ವಿ ಅನ್ಬೇಕು ನೋಡ್ರಿ, ಅವನಿಗೆ ಯಶಸ್ವಿ ಪುರುಷ ಅನ್ಬೇಕಂತ. ಭಿಕ್ಷುಕ ಇದ್ದವ ಸಾಮ್ರಾಟ ಆಗುವುದೇ ಯಶಸ್ವಿ ಪುರುಷ ಅನ್ನೋದಾದ್ರೆ, ಸಾಮ್ರಾಟನಿದ್ದಂಥ ಬುದ್ಧ ಭಿಕ್ಷು ಆದ್ನಲ್ಲ, ಅವನಿಗೆ ಅಯಶಸ್ವಿ ಅನ್ಲಿಕ್ಕೆ ಆಗ್ತದೆ. ಯಾವುದರ ಮೇಲೆ ಯಶಸ್ಸು ಅಯಶಸ್ಸುಗಳನ್ನ ಅಡಿನ. ಮಲೇಷಿಯಾದೊಳಗೊಂದು ಘಟನೆ ನಡೀತು. ಅಜಹನ್ನು ಸಿರಿಪನ್ಯು ಅಂತ ಹೇಳಿ ಹುಡುಗನ ಹೆಸರ. ಅವರಪ್ಪ ಮಲೇಷಿಯಾದ 6ನೇ ದೊಡ್ಡ ಶ್ರೀಮಂತ, 40,000 ಕೋಟಿ ಒಡೆಯ ಆನಂದ ಕೃಷ್ಣ ಅಂತ ಅವರ ಅಪ್ಪನ ಹೆಸರು. ಆ ಹುಡುಗ ಸಿರಿಪನ್ಯು 40,000 ಕೋಟಿಗೆ ಒಬ್ಬನೇ ಒಡೆಯ. ಎಲ್ಲ ಬಿಟ್ಟು ಒಂದು ದಿವಸ ದೀಕ್ಷೆ ತಗೊಂಡು ಸನ್ಯಾಸಿಯಾಗಿ ಕಾಡಿಗೆ ಹೋದ. ಮತ್ತು ದುಡ್ಡಿದ್ದವ್ರ ಸಕ್ಸಸ್ಫುಲ್ ಅಂದಿದ್ರ ಇವು ಕಾಡಿಗೆ ಯಾಕೆ ಹೋಗಿದ್ದು? ಯಾರು ಸಕ್ಸಸ್ ಅನ್ನೋದು? ಈ ರೆಮೆಂಡ್ ಶೋರೂಮ್ ಗೊತ್ತೈತಿ ನಿಮ್ಗೆ? ರೆಮೆಂಡ್ ಡ್ರೆಸ್ ಬರ್ತಾವ, ಅದರ ಮಾಲೀಕ ಇದ್ದ ವಿಜಯ್ ಭಕ್ತ್ ಸಿಂಘಾನಿಯಾ ಅಂತ ಹೇಳಿ. ಅವರು ಭಾರತದ ಅತ್ಯಂತ ಹೆಚ್ಚು ಶ್ರೀಮಂತ ವ್ಯಕ್ತಿಗಳಲ್ಲಿ ಆತ್ಮ ಒಬ್ಬ ಇದ್ದ, ವಿಜಯ್ ಭಕ್ತ್ ಸಿಂಘಾನಿಯಾ. ಮುಂದೊಂದು ದಿವಸ ಅವನಿಗೆ ಯಾವ್ಯಾವ ಲೈಫ್ ಟೈಮ್ ಅವಾರ್ಡ್ಸ್ ಅಂದ್ರೆ ಜೀವಮಾನ ಪ್ರಶಸ್ತಿಗಳಂತ ನಾವೇನು ಕರಿತೀವಿ ಎಲ್ಲ ಸಿಕ್ತಿದ್ದು. ಒಂದು ದಿವಸ ಮಕ್ಕಳು ದೊಡ್ಡ ಆದ್ಮೇಲೆ ಎಲ್ಲ ಸಂಪತ್ತು ಕಸ್ಕೊಂಡು ಹೊರಗೆ ಹಾಕಿದ್ರು. ಒಂದು ಬಾಡಿಗೆ ಅಪಾರ್ಟ್ಮೆಂಟ್ ಒಳಗೆ ಮನೆಯೊಳಗೆ ಉಳ್ದ. ಅವ ಒಂದು ಆಟೋಬಯೋಗ್ರಫಿ ಬರೀತಾನೆ, ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್ ಅಂತ. ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್, ಅಪೂರ್ಣ ಬದುಕು ಅಂತ. ಅಂದ್ರೆ ಯಾವ ವ್ಯಕ್ತಿ ಭಾರತದ ಶ್ರೀಮಂತರ ಸಾಲಿನಲ್ಲಿ ಇದ್ನೋ, ಎಲ್ಲ ಜೀವಮಾನದ ಸಮ್ಮಾನದ ಪ್ರಶಸ್ತಿಗಳು ಅವನಿಗೆ ಸಿಕ್ಕಿದ್ದು, ಮನಿ ತುಂಬ ಕೂಲಿ ಆಳುಗಳಿದ್ದುವೋ, ಸಂಪತ್ತು, ಪ್ರಶಸ್ತಿ, ವಿದ್ಯೆ ಯಾವುದಕ್ಕೂ ಕೊರತೆ ಇಲ್ಲದಂತಹ ಮನುಷ್ಯ ತನ್ನ ಜೀವನವನ್ನು ಕೊನೆಗೆ ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್ ಅಂತ ಬರಿಬೇಕಾದ್ರೆ, ದೆನ್ ವಾಟ್ ಮೇಕ್ಸ್ ದಿಸ್ ಲೈಫ್ ಕಂಪ್ಲೀಟ್? ಎಲ್ಲ ಇದ್ದಾವ ನನ್ನ ಜೀವನ ಪೂರ್ಣ ಆಗಿಲ್ಲ, ಅಪರಿಪೂರ್ಣ ಅಂತ ಹೇಳ್ಬೇಕಾದ್ರೆ ಮತ್ತೆ ಏನಿದ್ರೆ ಜೀವನ ಪರಿಪೂರ್ಣ ಆಗ್ತೈತೆ ಅಂತ ತಿಳ್ಕೊಬೇಕು. ಯಾವುದಿದ್ರೆ ಯಶಸ್ಸು ಹಾದಿದ್ರೆ, ಎಲ್ಲ ಶ್ರೀಮಂತಿಕೆ ಐತಿ, ಸಂಪತ್ತೈತಿ, ಎಲ್ಲ ಇದ್ದಾವ, ಅಪರಿಪೂರ್ಣ ನಂದು ಜೀವನ ಅಂತಂತ ನಂದ ಮೇಲೆ ಯಶಸ್ಸು ಅಂದ್ರೆ ಯಾವುದು ಕಾಣಬೇಕಾಗಿದೆ? ರತನ್ ಟಾಟಾ ಅವರು ಒಂದು ಬಿಸಿನೆಸ್ ಸ್ಕೂಲ್ಗೆ ಅವರೊಂದು ಮಕ್ಕಳಿಗೆ ಪಾಠ ಹೇಳಕ್ಕೆ ಒಂದು ಲೆಕ್ಚರ್ ಕೊಡಕ್ಕೆ ಹೋಗಿರ್ತಾರೆ. ಆ ಮಕ್ಕಳಿಗೆಲ್ಲ ಅವ್ರು ಪಾಠ ಮಾಡ್ತಾ ಇದ್ದಾರೆ, ಒಂದು ಮಾತು ಹೇಳ್ತಾ ಇದ್ದಾರೆ, ಯಾರಿಗೆ ಯಶಸ್ವಿ ಮನುಷ್ಯ ಅಂತ, ಯಾರ ಹೆಸರಿನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಭಾಳ ಇದೆಯೋ, ಒಬ್ಬ ಯಶಸ್ವಿ ವ್ಯಕ್ತಿಯ ಜೀವನವನ್ನ ಅವನ ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಅಳಿಬಾರದು. ಒಬ್ಬ ಯಶಸ್ವಿ ವ್ಯಕ್ತಿ ಯಾರು ಅಂತಂದ್ರೆ ಅವನ ಹೆಸರಿನಲ್ಲಿ ಎಷ್ಟು ಪ್ರಾಪರ್ಟಿ ಅದಾವ ಅದ್ರ ಮೇಲೆ ಅಳಿಬಾರ್ದು. ಒಬ್ಬ ಯಶಸ್ವಿ ವ್ಯಕ್ತಿ ಅಂದ್ರೆ ಈ ಸೋಷಿಯಲ್ ಮೀಡಿಯಾದೊಳಗೆ, ಫೇಸ್ಬುಕ್ನೊಳಗೆ ಅವನ ಫ್ರೆಂಡ್ಸು, ಫಾಲೋವರ್ಸ್ ಅದಾರಲ್ಲ, ಎಷ್ಟು ಮಂದಿ ಅದಾರ ಅನ್ನೋದ್ರ ಮೇಲೆ ಅವನ ಯಶಸ್ಸು ಅಳಿಬಾರ್ದು. ಯಾರು ಯಶಸ್ವಿ ಅಂದ್ರೆ ಯಾರ ಹೆಸರ ಮೇಲೆ ಬಹಳ ಪ್ರಾಪರ್ಟಿ ಐತಿ ಅವರು ಯಶಸ್ವಿಗಳಲ್ಲ. ಯಾರ ಫಾಲೋವರ್ಸು, ಫ್ರೆಂಡ್ಸು, ಸೋಷಿಯಲ್ ಮೀಡಿಯಾದೊಳಗೆ ಬಹಳ ಅದರ ಅವರು ಯಶಸ್ವಿಗಳಲ್ಲ.
ಯಾರ ಬ್ಯಾಂಕಿನೊಳಗೆ ಭಾಳ ಬ್ಯಾಲೆನ್ಸ್ ಐತಿ ಅವರು ಯಶಸ್ವಿಗಳಲ್ಲ. ಯಾರು ಎದ್ಯಾಗ ಸಂತೋಷ ತುಂಬೈತಲ್ಲ ಅವರೇ ನಿಜವಾದ ಯಶಸ್ವಿ. ಯಾರ ಎದೆ ತುಂಬಾ ಸಂತೋಷ ತುಂಬಿರ್ತೈತಿ ಈಗ ಸಕ್ಸಸ್ಫುಲ್ ಮ್ಯಾನ್. ಸಂತೋಷ ಇರದಿದ್ರೆ ಈ ಬದುಕಿಗೆ ಬೆಲೆಯೇ ಇಲ್ಲ. ಸಂತೋಷವೇ ನಿಜವಾದ ಯಶಸ್ಸು. ಧರ್ಮ ಅರ್ಥ ಕಾಮ ಮೋಕ್ಷಾರ್ಥೆ ಚತುರ್ವಿಧ ಪುರುಷಾರ್ಥೇಷು ಮೋಕ್ಷ ಏವ ಪರಮ ಪುರುಷಾರ್ಥ. ಮೋಕ್ಷವೇ ಪರಮ ಪುರುಷಾರ್ಥ ಅಂದ್ರೆ ಹಿರಿಯ. ಮೋಕ್ಷ ಇದರ ಅರ್ಥ ಏನು ಮನೆ ಬಿಟ್ಟು ಹೋಗೋದಂತಲ್ಲ. ಮೋಕ್ಷ ಅಂದ್ರೆ ನಮಗೆ ದುಃಖ ಇರಬಾರ್ದು, ಸದಾ ಆನಂದವಾಗಿರುವುದೇ ಮೋಕ್ಷ. ದುಃಖ ಬರಬಾರ್ದು, ಸದಾ ಸಂತೋಷವಾಗಿರುವ, ದುಃಖದಿಂದ ಮುಕ್ತಿಯಾಗುವುದೇ ಸಂತೋಷ. ಆನಂದವಾಗಿರ್ಬೇಕಲ್ಲ ಮನುಷ್ಯ. ನೀವು ಅನ್ಬೋದ್ರಿ, ಮತ್ತೆ ನೀವು ಹೇಳ್ತೀರಿ ಬ್ಯಾಂಕ್ ಬ್ಯಾಲೆನ್ಸು ಪ್ರಾಪರ್ಟಿ ಇವೆಲ್ಲ ಏನೂ ಇರಲಾರ್ದೆ ಅವೇನು ಗಣನೆಗಿಲ್ಲ, ಎದ್ಯಾಗ ಸಂತೋಷ ಇರ್ತೈತೆ ಅಂದ್ರೆ ಸಾಧ್ಯ ಐತೆ. ವಿಷಯ ವಸ್ತುಗಳು ಇರ್ಲಾರ್ದೆ, ಏನರ ಮನಿ ಇರ್ಲಾರ್ದೆ, ಹೊಲ ಇರ್ಲಾರ್ದೆ, ತಿನ್ನೋದಿರ್ಲಾರ್ದೆ ಸಂತೋಷವಾಗಿ ಹೆಂಗಿರಕ್ಕಾರ ಸಾಧ್ಯ ಐತೇನ್ರಿ ಪ್ರಾಕ್ಟಿಕಲಿ? ಈಗ ನೀವು ನೋಡ್ರಿ, ಭಾಳ ದಣದಿರ್ತೀರಿ, ದಣದಾಗ ನಿಂತು ಹೆಚ್ಚು ಮಕ್ಕೊಂಡಿರ್ತೀರಿ. ಮಕ್ಕೊಂಡಾಗಿ ನಿಮ್ಮ ಪ್ರಾಪರ್ಟಿ ನೆನಪೈತೆ, ನಿಮ್ಮ ಶೇರ್ ನೆನಪೈತೆ, ಅಥವಾ ನಿಮ್ಮ ಹೆಸರಲ್ಲಿ ಏನೇನು ಅಕೌಂಟ್ ಅದಾವ ಅನ್ನೋದು ನೆನಪದಾವ. ಏನೂ ನೆನಪಿಲ್ಲಾರ್ದ ನಿದ್ದೆಯೊಳಗೆ ನೀವು ಎದ್ದಾಗ ಏನಂತೀರಿ? ಭಾಳ ಸುಖವಾಗಿ ನಿದ್ರಿಸಿದೆ ಅಂತೀರ ಇಲ್ಲೋ? ಅಂದ್ರೆ ಏನೂ ವಿಷಯ ವಸ್ತುಗಳು ಇಲ್ಲದೆಯೂ ಸಹಿತ ಮನುಷ್ಯ ಸಂತೋಷವಾಗಿ ಇರಬಲ್ಲ ಅನ್ನೋದಕ್ಕೆ ಪುಸ್ತಕದಾಗ ಹುಡುಕೋದು ಬೇಡ, ನಮಗೆ ನಿದ್ರೆಯೇ ಸಾಕ್ಷಿ ಅಷ್ಟ. ನಮ್ಮ ನಿದ್ದೆ ನಮಗೆ ಸುಖ ಕೊಟ್ಟಿದೆ ಅಂದ ಮೇಲೆ ವಿಷಯ ವಸ್ತುಗಳು ಇಲ್ಲದೆಯೂ ಮನುಷ್ಯ ಸುಖವಾಗಿ ಬದುಕಬಲ್ಲ. ಮನುಷ್ಯನ ಸಂತೋಷ. ಇವತ್ತು ದೇಶದ ಆರ್ಥಿಕತೆ ಅಳಿತಾರೆ. ದೇಶದ ಆರ್ಥಿಕತೆಯನ್ನು ಎದರ ಮೇಲೆ ಅಳಿತಾರೆ ಅಂದ್ರೆ GDP ಮೇಲೆ ಅಳಿತಾರೆ. GDP ಅಂತಾರೆ. ಈ ಭೂತಾನ್ ಇದೆಯಲ್ಲ, ಭೂತಾನು, ಅವರು GDP ಮೇಲೆ ಆ ದೇಶದ ಆರ್ಥಿಕತೆಯನ್ನು ಅಳಿಯೋದಿಲ್ಲ. ಇದು ಆರ್ಥಿಕವಾಗಿ ಫಸ್ಟು ಸೆಕೆಂಡು ಥರ್ಡ್ ಅಂತೇಳಿ ಭೂತಾನ ಅಫಿಷಿಯಲಿ GDP ಅನ್ನೋದು ಅಳದು ಸಹಿತ ಅನ್ಆಫಿಷಿಯಲಿ GNH ಅಂತ ಮಾಡ್ತಾರೆ, ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್. ಅಂದ್ರೆ ಭೂತಾನದ ರಾಜ, ಅಲ್ಲಿ ಆಡಳಿತ, ಆ ದೇಶ ಹೆಂಗೆ ಶ್ರೀಮಂತ ಅಂತ ಅಳಿತಾರಂದ್ರೆ ಅಲ್ಲಿಯ ಜನರು ಎಷ್ಟು ಸಂತೋಷವಾಗಿ ಅದಾರ, ಅವ್ರ ಸಂತೋಷದ ಮೇಲೆ ಆ ದೇಶದ ಶ್ರೀಮಂತಿಕೆಯನ್ನು ಅಳಿತಾರೆ. ನಮ್ಮದು ಜನಸಂಖ್ಯೆ ಉದ್ದಾಗಿ ಅಕಡೆ ಯಾರಿಗೆ ಎಷ್ಟೆಷ್ಟು ಮಂದಿ ಅದಾರ ಅನ್ನೋದು ಅವರಿಗೆ ಕೌಂಟ್ ಬರ್ತಿರ್ತಾರೆ. ಅಂದ್ರೆ ಒಂದು ದೇಶದ ಆರ್ಥಿಕತೆಯನ್ನ ದುಡ್ಡಿನಿಂದಲ್ಲ, ಆ ಜನ ಎಷ್ಟು ಸಂತೋಷವಾಗಿ ಅದಾರ ಅನ್ನೋದ್ರ ಮೇಲೆ ಅಳಿಯೋದು. ಇವತ್ತು ಮನುಷ್ಯ ಏನಾದರೂ ಎಲ್ಲ ಪಡ್ಕೊಂಡು ಎರಡು ಕಳ್ಕೊಂಡಿದ್ರು ಜೀವನದಲ್ಲಿ. ಮನುಷ್ಯ ಎಲ್ಲವನ್ನೂ ಪಡ್ಕೊಂಡು ಜೀವನದಲ್ಲಿ ಏನಾದರೂ ಎರಡು ಕಳ್ಕೊಂಡಿದ್ರೆ ಒಂದು ಆರೋಗ್ಯ, ಆನಂದ. ಇವೆರಡು ಬಿಟ್ಟು ಉಳಿದಿದ್ದೆಲ್ಲ ಪಡ್ಕೊಂಡನ, ಉಳಿದಿದ್ದು ಪಡ್ಯಾಕ್ ಹೋಗಿ ಇವೆರಡು ಕಳ್ಕೊಂಡ. ಭಾಳ ದುಡ್ಡು ಗಳಿಸಕತ್ತಾನ, ಶ್ರೀಮಂತ ಆಗ್ಬೇಕಂತ ಜಗ್ಗಿ ದುಡ್ಡು ಗಳಿಸ್ಬೋಂತ ಹೋದ. ಆರಾಮ್ ತಪ್ಪು ಗಳಿಸಿದ ದುಡ್ಡೆಲ್ಲ ಮತ್ತೆ ದವಾಖಾನೆಗೆ ಇಟ್ಕೊಂತ ಮೊದಲೆಂದಿದ್ದ ಅಲ್ಲಿ ಬಂದ. ಆರೋಗ್ಯ, ಆನಂದ ಬಹಳ ದೊಡ್ಡ ಮನುಷ್ಯ. ಸಂತೋಷವಾಗಿರ್ಬೇಕಲ್ಲ ಮನುಷ್ಯ. ಮತ್ತು ಯಾರ್ಯಾರಿಗೆ ಯಾವಾಗ ಹೆಂಗೆ ಸಂತೋಷ ಆಗ್ತೈತೆ ಅನ್ನೋದು ಗೊತ್ತಾಗೋದಿಲ್ಲ. ಇಬ್ಬರು ಗಂಡ ಹೆಂಡತಿ ಜಗಳ ಆಡಕ್ಕೆ ತವ್ರ ಮನೆಗೆ ಹೋದ. ಒಟ್ಟ ಬರಂಗಿಲ್ಲ ಅಂತಂದು ತವ್ರ ಮನೆಗೆ ಹೋಗಿಂದ ಅವ ಯಜಮಾನ್ ಫೋನ್ ಹಚ್ಚಿದ್ನ. ಇವ ಯಜಮಾನ್ ಫೋನ್ ಹಚ್ಚಿದ ತಕ್ಷಣ ಹೆಣಕ್ಕೆ ಹಚ್ಚಲಿಲ್ಲ. ಅವ್ರ ಮಾವ ನೋಡ್ದ ಫೋನ್ ರಿಂಗ್ ಆಗೋದು, ಗೊತ್ತ ಇದು ಅಳಿಯನ್ ನಂಬರ್ ಅಂತಂದು. ಮೊದಲ ಸಿಟ್ಟಿತ್ತ, ಫೋನ್ ತಗೊಂಡವನ ಹೇಳಿಲ್ಲ, ನಿನಗೆ ಎಷ್ಟು ಸಲ ಹೇಳಿನ ಹಚ್ಚಬೇಡ ಅಂತ ಹೇಳಿ. ನನ್ನ ಮಗಳು ಇನ್ನು ಮೇಲೆ ನಿನ್ನ ಹೊಸ್ತಲ ತುಳಿದಿಲ್ಲ, ಎದಕ್ಕೆ ಹಚ್ತಿ ಫೋನ್ ಹಚ್ಚಬೇಡ ಅಂತ ಹೇಳಿ, ನೀನು ಎದಕ್ಕೆ ಹಚ್ತೀನಿ ಅಂತಂದು ಮಾವ ಅಂತಿದ್ದ. ಅಳಿಯ ಅಂತಿದ್ದ, ಇದನ್ನ ಕೇಳಾಕ ಹಚ್ಚಾಕತ್ತೀನಿ, ನಿನಗೆ ಕೇಳಲು ಭಾಳ ಸಂತೋಷ ಆಗುತ್ತೆ. ಪದೇ ನಾ ಯಾಕೆ ಮಾಡ್ತೀನಿ ಫೋನ್ ಅಂದ್ರೆ ನಿನ್ನ ಬಾಯಾಗಿಂದ ಇದನ್ನು ಕೇಳ್ಬೇಕು. ಅದ್ರ ಹೆಂಗೆ ಸಂತೋಷ ಸಿಗ್ತೈತಿ ಏನು ಗೊತ್ತದ. ಆದ್ರೆ ಒಟ್ಟು ಸಂತೋಷವಾಗಿ ಇರ್ಬೇಕಂತ ಮನುಷ್ಯ ಜಗತ್ತಿನಲ್ಲಿ
ಸಂಪತ್ತು ದೊಡ್ಡದಲ್ಲ, ಸಂತೋಷ ದೊಡ್ಡದು. ಒಂದು ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಒಬ್ಬರು ಗುರುಗಳು. ಆ ಗುರುಗಳು 4 ಜನ ಶಿಷ್ಯರು. ಅವ್ರನ್ನೆಲ್ಲ ಭಾಳ ಓದಿಸಿ ವಿದ್ಯಾಭ್ಯಾಸ ಮಾಡಿಸಿ ಕಳಿಸಿದ್ರು. ಕೆಲವು ವರ್ಷಗಳಾದ ಮೇಲೆ ಮತ್ತೆ ಅವರು ಆಶ್ರಮಕ್ಕೆ ಬಂದರು. ಗುರುಗಳ ಸದಾ ಅವರಿಗೆ ಜೀವನದಲ್ಲಿ ಏನಾದರೂ ಕಲಿಸ್ತಾ ಇರ್ತಿದ್ರು. ಬಿಟ್ಟು ಹೋಗ್ಯಾರ ಅಂತೇನು ಬಿಡ್ತಿದ್ದಿಲ್ಲ. ಯಾವಾಗ ಬರ್ತಾರ ಅವ್ರಿಗೊಂದೊಂದು ಸಂದೇಶ ಕೊಟ್ಟು ಜೀವನದ ಪಾಠ ಕಲಿಸ್ತಿದ್ರು ಗುರುಗಳು. 4 ಜನ ಶಿಷ್ಯರು ಬಂದರು. ಬಂದ ತಕ್ಷಣ ಗುರುಗಳು ಆಶ್ರಮದಲ್ಲಿ ಅವರಿಗೆ ಊಟ ಮಾಡಿರಿ, ಪ್ರಸಾದ ತಗೊಳ್ರಿ ಅಂತ ಹೇಳಿದರು. 4 ಜನ ಶಿಷ್ಯರು ಪ್ರಸಾದಕ್ಕೆ ಹೋದರು. ಗುರುಗಳು ಒಬ್ಬ ಶಿಷ್ಯನಿಗೆ ಮಣ್ಣಿನ ತಟ್ಟೆ ಕೊಟ್ಟರು, ಒಬ್ಬನಿಗೆ ಸ್ಟೀಲಿನ ತಟ್ಟೆ ಕೊಟ್ಟರು, ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ಟರು, ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ಟು ಎಲ್ಲರ ತಟ್ಟೆಯಲ್ಲಿ ಒಂದೊಂದು ರೊಟ್ಟಿ ಪಲ್ಯ ಹಾಕಿದ್ರು. ಎಲ್ಲರೂ ಉಂಡು ಬಂದ್ರಲ್ಲ. ಬಂದು ಗುರುಗಳಿಗೆ ಒಬ್ಬ ಶಿಷ್ಯ ನಕ್ಕ, ಯಾರು ಮಣ್ಣಿನ ಪಾತ್ರೆ ಯಾರಿಗೆ ಕೊಟ್ಟಿದ್ರು? ಅಲ್ಲ, ನಾವು ನಿಮ್ಮನ್ನು ಗುರುಗಳಂತ ನಂಬಿದ್ವಿ, ಎಷ್ಟು ಭೇದ ಭಾವ. ನನಗೆ ಮಣ್ಣಿನ ತಟ್ಟೆ ಕೊಟ್ರಿ, ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ರಿ, ಅವನಿಗೆ ಬಂಗಾರದ ತಟ್ಟೆ ಕೊಟ್ರಿ, ಎಷ್ಟು ಭೇದ ಭಾವ ನಿಮ್ಮಲ್ಲಿ ಅಂತ. ಅವಾಗ ಗುರು ಹೇಳದ, ನೋಡು, ನಿನಗೆ ಮಣ್ಣಿನ ತಟ್ಟೆ ಕೊಟ್ಟಿರ್ಬೋದು, ಅವನಿಗೆ ಸ್ಟೀಲಿನ ತಟ್ಟೆ ಕೊಟ್ಟಿರ್ಬೋದು, ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರ್ಬೋದು, ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರ್ಬೋದು. ನಿಮಗೆ ಕಂಡಿದ್ದು ಬರೆಯ ತಟ್ಟೆಯೇ ಹೊರತು 4 ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಐತೆ ಅನ್ನೋದು ಕಾಣಲಿಲ್ಲ. ತಟ್ಟಿ ಬೇರೆ ಬೇರೆ ಇದ್ರು ರೊಟ್ಟಿ ಒಂದೇ ಐತೆ ಅನ್ನೋದು ಗೊತ್ತಾಗ್ಲಿಲ್ಲ ಅಂತ. ಹಂಗೆ ಒಬ್ಬನಿಗೆ ದೇವರು ಒಂದಿಷ್ಟು ತಟ್ಟಿಗಳು ಬೇರೆ ಬೇರೆ ಕೊಟ್ಟಿರ್ಬೋದು, ಆದ್ರೆ ಜೀವನ ಎದೆಯೊಳಗೆ ಸಂತೋಷ ಅನ್ನುವ ರೊಟ್ಟಿ ಮಾತ್ರ ಎಲ್ಲರಿಗೂ ಸಮನಾಗಿ ಕೊಟ್ಟಾನ. ಅದನ್ನು ನೋಡಿ ಒಂದು ಹೊರತು ತಟ್ಟಿ ನೋಡಕತ್ತಿದ್ದಾರೆ. ತಟ್ಟೆ ನೋಡಬಾರ್ದು, ರೊಟ್ಟಿ ನೋಡಿ ಬದುಕುವುದನ್ನು ಕಲಿಬೇಕು ಮನುಷ್ಯ. ಮನಿ ಇದೆ, ಮನಿ. ನೀವು ದೊಡ್ಡ ಮನಿ ಕಟ್ಟಿ ಲಕ್ಷ ರೂಪಾಯಿ ಕೊಟ್ಟು ಸೋಫಾಸಕ್ಕೆಲ್ಲ ತಂದು ಹಾಕಿ ಮನಿ ತುಂಬುವುದಿಲ್ಲ. ಮನಿ ತುಂಬಬೇಕಾದ್ರೆ ಸಾಮಾನು ಬೇಕಿಲ್ಲ. ಸುಮ್ಮನೆ 1 ರೂಪಾಯಿ ಕೊಟ್ಟು ಮಣ್ಣಿನ ಪಣತಿ ತಂದು ದೀಪ ಹಚ್ಚಿರಿ, ಬೆಳಕು ಮನಿ ತುಂಬುತ್ತದೆ ಹೊರತು ಸಾಮಾನು ಮನಿ ತುಂಬುತ್ತದೆ. ಬದುಕು ತುಂಬಬೇಕಾದ್ರೆ ಸಂತೋಷದಿಂದ ಬದುಕು ತುಂಬುತ್ತದೆ. ಸಂತೋಷ ಬೇಕಾಗ್ತದೆ. ಜೀವನದ ನಿಜವಾದ ಯಶಸ್ಸು ಅಂದರೆ ಯಾರು ಸಂತೋಷವಾಗಿದಾರ ಅವರೇ ಯಶಸ್ವಿ. ಸಂತೋಷವೇ ಜೀವನದ ಯಶಸ್ಸು. ಮತ್ತು ನೀವು ಅನ್ಬೋದು, ಅವ್ರಿಗೆ ಯಾರಿಗೆ ಇಚ್ಛೆ ಇಲ್ಲ ಸಂತೋಷವಾಗಿರ್ಬೇಕಂತ. ನಮಗೂ ಭಾಳ ಅಪೇಕ್ಷೆ ಐತಿ ಸಂತೋಷವಾಗಿರ್ಬೇಕಂತ. ಅಲ್ಲ, ಇರ್ಬೇಕು. ಮತ್ತು ಅಡಚಣೆ ಏನಾಗೈತಿ ಸಂತೋಷವಾಗಿರ? ನಿಮ್ಗೆ ಯಾರು ಬೇಡ ಅಂದಾರಪ್ಪ, ಇರಬೇಡ ಅಂದಾರ? ನೋಡು, ನಿಸರ್ಗ ನಿನಗೆ ಸಂತೋಷವಾಗಿರ್ಬೇಕಂತ ಹೇಳಿದ್ರೆ ನೀನು ಕೊಟ್ಟ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಕೆಟ್ಟ ಗಾಳಿ, ಅದು ಕೂಡ ಚಲೋ ಗಾಳಿ ಆಕ್ಸಿಜನ್ ಇದು ಕೊಡಕತ್ತೈತೆ ಇಲ್ಲ. ಮತ್ತು ನಿನ್ನ ಮನೆ ಮುಂದಿನ ನಾಯಿ ನಿನಗೆ ಮಲಗಿಸಿ ತಾನು ಎತ್ತರಿದ್ದ ನೀ ಮಕ್ಕಳಪ್ಪ ಅಂತ ನಿನಗೆ ಆರಂಭಿಸೈತೆ ಇಲ್ಲ. ನಿನಗೆ ಯಾರು ತೊಂದರೆ ಮಾಡಿದವ್ರು ಯಾರು? ಮನ್ಯಾಗ ಪಾಪ ಬೇಡಿದ್ದು ಬೆಳಿಗ್ಗೆ ನೀ ಹೇಳೋದ್ರೊಳಗೆ ಬೆಡ್ ಟೀ ಕೊಡ್ತಾರವ್ರು. ಅಕಸ್ಮಾತ್ ಡೆಡ್ ಆಗಿದ್ದಿಲ್ಲ ಅಂದ್ರೆ ಎದ್ದು ಕೂಡಲೇ ಬೆಡ್ ಟೀ, ಅದು ಮುಗಿಯೋದ್ರಾಗ ಸ್ನಾನಕ್ಕೆ ಬಿಸಿನೀರು, ಸ್ನಾನ ಮಾಡಿ ಬರೋದ್ರಾಗ ಟಿಫಿನ್ ಮುಗಿಯೋದ್ರಾಗ ಇಸ್ತ್ರಿ ಬಟ್ಟೆ ಮುಗಿದು ಹೊರಗೆ ಬರೋದ್ರಾಗ ಡ್ರೈವರ್ ಕಾರ್ ಎಲ್ಲ ರೆಡಿನೇ ಐತಿ. ಎಲ್ಲ ಇದ್ದು ಹಾಡ್ತಾನ, ಈ ಜಗವಲಂಬಿಸು ಕೊಬೇನು ಇಲ್ಲ ದೇವ, ಪಾರ್ ಮಾಡಿಬಿಡು. ನಾನು ಈ ಸಂಸಾರದಿಂದ ಪಾರ್ ಮಾಡಿ ಬೆಳಿಪಾರ್ ಮಾಡ್ಬೇಕು. ಏನಪ್ಪ ಇಷ್ಟೆಲ್ಲ ಇದ್ದು ಇನ್ನೂ ಪಾರ್ ಮಾಡಂದ್ರೆ ನಮ್ಮ ದೇವ್ರು ಏನ್ ಮಾಡ್ಬೇಕು? ಎಂತವ್ಕರ ಕಳಿಸ್ತೀನಪ್ಪ ಮಾರಾಯ ನಾವು. ಎಲ್ಲ ಕೊಟ್ಟರು ಇನ್ನೂ ಪಾರ್ ಮಾಡಿ. ಅವ ಕೊಟ್ಟಿದ್ದ ಅಪಾರ ಐತಂತ ತಿಳ್ಕೊಳ್ಳಾರ್ದ ಪಾರ್ ಮಾಡನ್ನಕತ್ತೀವಿ ನಾವು. ಅಷ್ಟೇ ಎಷ್ಟು ಕೊಟ್ಟಾನಲ್ಲ. ಒಂದು ಮಠಕ್ಕೆ ಗುರುಗಳಿಗೆ ನಮಸ್ಕಾರ ಮಾಡಿದವನ ಹೇಳೋದಿಲ್ಲ, ಸಾಕಾಗೈತಪ್ಪ ಸಂಸಾರ. ಒಟ್ಟು ಇದರಿಂದ ಪಾರ್ ಮಾಡೋದು ನಿನ್ನ ಕೈಯಾಗೈತಿ. ಲಗ್ನಾದವ ಪಾರ್ ಮಾಡೋದು ಭಾಳ
ಭಾಳ ಕೆಟ್ಟೈತಪ್ಪ ಪರಿಸ್ಥಿತಿ, ಏನು ನಮಗ ಅವ್ರಿಗೆ ಹೋಗಿ ಕೆಟ್ಟೈತಿ. ಮತ್ತು ನಿನಗೆ ಕೇಳೇ ಮೂರ್ತ ತೆಗೆಸ್ಕೊಂಡು ಹೋಗಿದ್ದೆ. ಅವ್ರು ಗುರುಗಳು ಅಂದ್ರೆ ಅವತ್ತು ನೀನು ಮಿತಿ ಚಲೋ ಐತಪ್ಪ, ಇವತ್ತು ನೀನು ಕೇಳೇ ಮೂರ್ತ ತೆಗೆಸ್ಕೊಂಡು ಹೋಗಿದ್ದಪ್ಪ, ಇದು ಕೆಟ್ಟೈತಿ. ಮತ್ತು ನೀನು ಲಗ್ನಕ್ಕೆ ಬಂದು ನೀನು ಅಕ್ಕಿ ಕಾಳು ಹಾಕ್ಯವ, ನಿನ್ನ ಸನ್ನಿಧಿಯೊಳಗ ಮಾಡಿದ್ರು ಇಷ್ಟು ಕೆಟ್ಟೈತಿ ನೋಡಿದ್ರು. ಬಂದು ಮಠಕ್ಕೆ ಬಂದು ಸಾಕಾಗೈತಪ್ಪ ಸಂಸಾರ. ಬೆಳಿಗ್ಗೆ ಕಮ್ಮಗ ಹೊಡೆದ ಮಠದಾಗ ಪ್ರಸಾದ, ಮಧ್ಯಾಹ್ನ ಉಂಡ, ರಾತ್ರಿ ಉಂಡ, ಯಪ್ಪ ಹೋಗ್ಬರ್ತೀನಂದ. ಗುರುಗಳಂದ್ರು ಸಾಕಾಗೈತೆ ಅಂತಿದ್ದೇನೋ. ಅವ್ರ ಗುರುಗಳಂದ್ರು ಇವ ಯಪ್ಪ ಹೋಗಿ ಬರ್ತೀನಂತ. ಎಲ್ಲಿಗೆ ಅಂದ್? ಮನಿ ಕಡೆ ಅಂದ್. ಗುರುಗಳಂದ್ರು ಯಾಕ ಅಂದ್? ಇಲ್ಲ ನಿನ್ನ ಮೊಮ್ಮಗಳು ಒಬ್ಬಕ್ಕೆ ಹಾಕ್ತಾಳ ಮನೆ. ಮತ್ತೆ ಅನ್ನೋದು ಬಿಟ್ಟ ನೀನು ಪಾರು ಮಾಡೋದೇವ ಅನ್ನೋದು ಬಿಟ್ಟು ಮ್ಯಾಲ ಪಾರು ಮಾಡು ಮತ್ ಮನಿ. ಇದು ಸಂಸಾರ ಅಲ್ಲ. ಇವನಿಗೆ ಅಡಚಣೆ ಯಾರು ಮಾಡ್ಯಾರ ಅಂತ ಇವನಿಗೆ ಏನು ಕಡಿಮೆಗೆ ದುಃಖ ಯಾಕೆ ಆಗೈತೆ? ಬುದ್ಧನಂತವ್ರು, ಶರಣರಂತವ್ರು ಇದನ್ನ ಸಂಶೋಧನೆ ಮಾಡಿದ್ರು. ಯಾಕೆ ದುಃಖ ಬೀಜ ಎಲ್ಲಿ ಐತಿ ಅಂದ್ರೆ ಅವ್ರು ಹೇಳಿದ ಆಸೆ ದುಃಖ ಇದೆ. ಬುದ್ಧ 3 ಮಾತುಗಳನ್ನು ಹೇಳ್ತಾನೆ, ಸುಂದರವಾದ ಮಾತುಗಳು. ದುಃಖ ಇದೆ, ದುಃಖ ಇದೆ ಅಂದ ಮೇಲೆ ದುಃಖಕ್ಕೆ ಒಂದು ಕಾರಣವೂ ಇದೆ. ಕಾರಣ ಐತಿ ಅಂದ್ರೆ ಅದಕ್ಕೊಂದು ಪರಿಹಾರವೂ ಇರಲೇಬೇಕಲ್ಲ. ದುಃಖವಿದೆ, ದುಃಖಕ್ಕೆ ಒಂದು ಕಾರಣವಿದೆ, ಕಾರಣವಿದೆ ಎಂದ ಮೇಲೆ ಅದಕ್ಕೊಂದು ಪರಿಹಾರವೂ ಇದೆ ಅಂತ. ದುಃಖಕ್ಕೆ ಕಾರಣ ಏನು? ಆಸೆ. ಆಸೆ ದುಃಖಕ್ಕೆ ಕಾರಣ ಅಂತ ಬುದ್ಧ ಹೇಳಿದ. ಮತ್ತು ನಾವೆಲ್ಲ ಓದಿ ಭಾಳ ಜನ ಭಾಳ ತತ್ವಜ್ಞಾನ ಹೇಳುವಾಗ ನಾವೆಲ್ಲ ಆಸೆನ ನೋಡ್ರಿ ಎಲ್ಲ ದುಃಖಕ್ಕೆ ಕಾರಣ ಬರೋರ ಬೇಕು. ಮತ್ತೆ ಆ ಬಾಗಿಲು ತೆಗೆದು ಮತ್ತೆ ಒಳಗೆ ಹೋದ, ಮತ್ತೆ ಅಲ್ಲಿ 2 ಬಾಗಿಲಿದ್ದು ಅಂತ. ಇನ್ನು ಏನು ಜಗಳ ಮಾಡಿದ್ರು ಗಪ್ಪಿರೋರು ಬೇಕು, ಏನು ಸ್ವಲ್ಪ ಹೆಚ್ಚು ಕಡಿಮೆ ಆದ ನಡೀಬೇಕು. ಈಗ ನಾವೇನು ಜಗಳ ಮಾಡಿದ್ರು ಗಪ್ಪಿರೋರ ಬೇಕು. ಮತ್ ಮುಂದೆ ಆ ಬಾಗಿಲ ತೆಗೆದು ಹೋದ್ರೆ ಮುಂದೆ ಒಂದ ಬಾಗಿಲಿತ್ತು ಅಂತ, ಅದ್ರ ಮೇಲೆ ಒಂದು ಬರ್ಬೇಕು ಅಂತ. ಇವು ಒಟ್ಟು ಗುಣ ಒಬ್ಬರೊಳಗೆ ಭೂಮಿ ಮೇಲೆ ಸಿಗುದಿಲ್ಲ, ಹೊರಗೋಗಿ ಎಷ್ಟು ಗುಣ ಒಬ್ಬರಲ್ಲೇ ಇರೋರು ಭೂಮಿ ಮೇಲೆ ಸಿಗುದಿಲ್ಲ, ಹೊರಗಡಿ ಅದಕ್ಕೆ ಲಕ್ಷಣ ಆಗುವುದು ವಜ್ಜೆ. ಅದ್ರಾಗ ಇವ ಇಷ್ಟು ಆಯ್ಕೆ ಮಾಡಕ ಅದೊಂದು ಹುಡುಗ ಕನ್ಯಾ ನೋಡಕ್ ಹೋಗಿದ್ದ. ಹೋದ ಕೂಡಲೇ ಅವ್ರು ಕನ್ಯಾಗ ಅವು ಬಂದು ಚಕ್ರ ಬಂದಿದ್ದ. ಹುಡುಗನ್ ನೋಡ್ರಿ ಅವರು ಎಲ್ಲ ನೀರು ಹೊಡೆದು ಎಕ್ಸ್ಟ್ರಾ ಗ್ಯಾಸ್ ಚಕ್ರ ಬಂದು ಗ್ಯಾಸ್ ಚಕ್ರ ಮಾಡ್ತಾನೆ. ಇವ ನನಗೂ ನೋಡಕ್ ಬಂದಿದ್ದು ಇನ್ನೂ ಮನಸ್ಸು ಅನ್ನೋದು ಅಕಸ್ಮಾತ್ ಯಾವಾಗ ಆಯ್ಕೆ ಮಾಡ್ಕೊಂಡಿದ್ದು ಮದುವೆ ಆಗ್ತಿತ್ತು ಅವನು. ಹಂಗ ಸಂಶೋಧನೆ ಮಾಡ್ಕೊಂಡು ಹೋದ ಕೊನೆಯವ್ರು ಏನ್ ಮಾಡ್ತೀವಿ ಹೊರಗೆ ಹೋಗೋ ಕಡೆ ಅಂತ. ಇದು ಹೇಳೋದು ಮನಸ್ಸು ಮದುವೆಲ್ಲ ನಾ ಹೇಳೋದು ಮನಸ್ಸು ಹೆಂಗೆ ಮಾಡಿಸ್ಬೇಕು. ಮತ್ತು ಹಿಂಗೆ ಮಾಡಿಸ್ಬೇಕಲ್ರಿ ಏನು ಮಾಡ್ಬೇಕು? ಯಾಕವರು ಈ ಆಸೆಯ ಬಗ್ಗೆ ಎಷ್ಟು ಕೊಟ್ಟರು? ಮನುಷ್ಯನಲ್ಲಿ ಆಸೆ ಇರಬಾರ್ದು ಅಂತ ಯಾಕೆ ಅವ್ರು ಹೇಳಿದ್ರು ಅಂದ್ರೆ, ಈ ಆಸೆ ಏನು ಮಾಡ್ಬೇಕು ಅಂದ್ರೆ, ಆಸೆ ನೀವು ನೋಡ್ರಿ ಒಂದು ಬಯಸ್ತೈತಿ. ಬಯಸಿದ್ದು ಬಯಸುವಿಕೆ ಕಾಮ ಇಚ್ಛೆ. ಬಯಸಿದ್ದು ಸಿಗದಿದ್ರೆ ಸಿಟ್ಟು ಬರ್ತೈತಿ. ಅಕಸ್ಮಾತ್ ಸಿಕ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಸಿಕ್ಕಿದ್ರೆ ಬೇಸಿತ್ತಂತ. ಆಮೇಲೆ ಸಿಕ್ಕ ಮೇಲೆ ಇದನ್ನ ಒಟ್ಟ ಬಿಡಬಾರ್ದು ಅನ್ನೋದು ಮೋಹ. ನಮಗೊಬ್ಬರಿಗೆ ಸಿಕ್ಕರೆ ನನ್ನೊಳಗ ಐತಿದ್ ಯಾರೊಳಗೂ ಇಲ್ಲ ಅನ್ನೋದು ಮದ. ಮತ್ತು ಯಾರು ಬೇರೆಯವ್ರ ಕಡೆ ಇದ್ದು ನನ್ನ ಕಡೆ ಇರಲಿಲ್ಲ ಅಂದ್ರೆ ಏನು ಇವು 6 ಅದಾವಲ್ಲ ಸುಮ್ಮನೆ ಏನೂ ಇಲ್ಲ. ಬೇಕು ಅನ್ನುವ ಬಯಕೆಯೊಳಗ ನೀನು ವಿಷದ ವೃಕ್ಷವೇ ಬೆಳೆದು ನಿಲ್ತೈತಲ್ಲ, ಅದಕ್ಕೆ ಮೊದಲು ಆಶೆ ಬೇಡಪ್ಪ ಅಂತ ದೊಡ್ಡವರು ಇದನ್ನು ತಿಳ್ಕೊಳ್ಳೋದು. ಮತ್ತು ಈ ಆಸೆ ದುಃಖಕ್ಕೆ ಕಾರಣ ಆದ್ರೆ ಮತ್ತು ಬದುಕೋದು ಹೆಂಗ್ರಿ ಇಲ್ಲಿ? ಮತ್ತು ನಾವು ಹೆಂಗೆ ಬದುಕ್ತೀವಿ? ದೊಡ್ಡವರೊಂದು ಸಂಶೋಧನೆ ಮಾಡಿದ್ರು ಬದುಕಬೇಕಲ್ಲ. ಇಲ್ಲಿ ಒಬ್ಬ ಕಾಳವಿ ಅಂತ ಹೇಳಿ ಒಬ್ಬ ಶರಣೆ
ಆಕೆ ಹೆಸರು ಕಾಳಜಿ. ಅವರು ಯಜಮಾನ ಶರಣರು, ಅವರು ಪುಣ್ಯಲಿಂಗ ಪೆದ್ದಿಗಳು. ಅವರು ಪುಣ್ಯಲಿಂಗ ಪೆದ್ದಿಗಳ ಪುಣ್ಯಶ್ರೀ ಕಾಳಜಿ. ಆಕೆ 4 ಮಾತು ಹೇಳ್ತಾರೆ. ಉಳಿದಿದ್ದ ಜಗತ್ತು ಹೆಚ್ಚು ಕಡಿಮೆ ಒಂದು ಬರ್ತೈತಿ ಹೋಗ್ತೈತಿ ಇರಲಿ, ಪ್ರಶ್ನೆ ಇಲ್ಲ. ನಾವು ಭೂಮಿ ಮೇಲೆ ಸಂತೋಷವಾಗಿರ್ಬೇಕಾದ್ರೆ 4 ಸೂತ್ರ ಪಾಲನೆ ಮಾಡಬೇಕು. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ನಮ್ಮ ಉರಿಲಿಂಗ ಪೆದ್ದಿಗಳ ರಸರಲ್ಲಿ ಸದರವಲ್ಲ ಕಾಣ. ಮುಕ್ತಿ ಅನ್ನೋದು ಬಹಳ ಸುಲಭ ಐತಿ, ನೀವು ತಿಳ್ಕೊಂಡಷ್ಟು ಕಷ್ಟ ಇಲ್ಲ ಅಂತ ಮುಕ್ತಿ ಅನ್ನೋದು ಬಹಳ ಸರಳ ಐತಿ, ನೀವು ತಿಳ್ಕೊಂಡಷ್ಟು ಕಷ್ಟ ಇಲ್ಲ ಅಂತ ಆಕೆ ಹೇಳ್ತಾರೆ. ಮನುಷ್ಯ ಸಂತೋಷವಾಗಿರ್ಬೇಕಾದ್ರೆ 4 ಸೂತ್ರ ಪಾಲಿಸ್ಬೇಕು ಜೀವನದೊಳಗೆ. ಅಕ್ಕಿ ಹೇಳೋದು ಒಂದೇದೇನು ಅಂದ್ರೆ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಮನುಷ್ಯ ಸಂತೋಷವಾಗಿರ್ಬೇಕಾದ್ರೆ 4 ಸೂತ್ರಗಳನ್ನು ಪಾಲಿಸ್ಬೇಕು. ಒಂದನೇದ್ದು ಕೆಲಸ ಮಾಡಬೇಕು, ಏನು ಕಾಯಕ ಮಾಡಬೇಕು, ಒಂದನೇದ್ದು. ಎರಡನೇದ್ದು ನೀ ಏನು ಕೆಲಸ ಮಾಡ್ತೀಯಲ್ಲ ಪ್ರೀತಿಸ್ಬೇಕು, ಅದನ್ನು ಪ್ರೀತಿಯಿಂದ ಮಾಡಬೇಕು. ಮೂರನೇದ್ದು ನೀ ಮಾಡೋ ಕೆಲಸ ಪ್ರಾಮಾಣಿಕವಾಗಿರ್ಬೇಕು. ನಾಲ್ಕನೇದ್ದು ಕೆಲಸ ಮಾಡು, ಆದ್ರೆ ಕೆಲಸ ಮಾಡಿದ್ದಕ್ಕೆಲ್ಲ ಫಲ ಬಯಸಬೇಡ. ದುಃಖ ಏನು ಕೊಟ್ಟೈತೆ ಅಂದ್ರೆ ಎಲ್ಲ ಕೆಲಸಕ್ಕೂ ನೀ ಫಲ ಬಯಸ್ತಿಯಲ್ಲ, ಅದು ದುಃಖ ಕೊಟ್ಟೈತೆ ಅನ್ನೋದಂತ 4 ಮಾತು. ಮನುಷ್ಯ ಸಂತೋಷವಾಗಿರ್ಬೇಕಾದ್ರೆ ಮೊದಲೇನು ಕೈಯಾಗೈತಿ ಅಂದ್ರೆ ಕೆಲಸ ವರ್ತಮಾನದೊಳಗೈತಿ, ಫಲ ಭವಿಷ್ಯದೊಳಗೈತಿ. ಕೆಲಸ ನಮ್ಮ ಕೈಯಾಗೈತಿ, ಫಲ ಇನ್ನೊಬ್ಬರ ಕೈಯಾಗೈತಿ. ಇನ್ನೊಬ್ಬರ ಕೈಯಾಗೈತಿ ಫಲ ನನಗೆ ಬೇಕು ಅಂತ ನಾನು ಇಷ್ಟಪಟ್ಟು ಅವ್ರು ನಾವು ಇಚ್ಛಿಸಿದಷ್ಟು ಪಡಬಹುದು, ಪಡದೇ ಇರಬಹುದು. ಅದಕ್ಕಾಗಿ ಅವರ ಸೂಕ್ಷ್ಮತೆ ಏನು ಅಂದ್ರೆ ಕರ್ಮ ವರ್ತಮಾನದೊಳಗೈತಿ, ಈಗೈತಿ, ಫಲ ಭವಿಷ್ಯದೊಳಗೈತಿ. ನಾವೇನು ಮಾಡ್ತೀವಿ ಅಂದ್ರೆ ಭವಿಷ್ಯದ ಫಲದ ಚಿಂತನೆ ತೆರೆಯೋದು ಇಟ್ಕೊಂಡು ಕರ್ಮ ಮಾಡಿದಾಗ ನಾನು ಇಚ್ಛಿಸಿದ ಫಲ ಬರದೇ ಇದ್ದಾಗ ದುಃಖ ಆಗಕ್ಕೆ ಶುರು ಆಗ್ತೈತಿ. ಈಗ ನಾವೇನು ಇಚ್ಛೆ ಮಾಡ್ತೀವಿ ಅದು ಫಲ ಸಿಗುವುದು. ಮನುಷ್ಯನಿಗೆ ದುಃಖ ಯಾಕೆ ಆಗ್ತೈತಿ ಅಂದ್ರೆ ಅವ್ರು ಯಾಕೆ ಇಚ್ಛೆ ಬಿಟ್ಟು ಕೆಲಸ ಮಾಡಂದು ಅಂದ್ರೆ ನೀನು ಕರ್ಮ ಮಾಡ್ತೀಯ, ಕೆಲಸ ಮಾಡ್ತೀಯ, ಒಂದು ಇಚ್ಛೆಯನ್ನು ಇಟ್ಕೊಂಡು ನೀನು ಕೆಲಸ ಮಾಡಿದಾಗ ನೀನು ಇಚ್ಛಿಸಿದ ಫಲ ನಿನಗೆ ದೊರೆಯದೇ ಹೋದಲ್ಲಿ ಸಿಗಬಹುದು, ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ಫಲ ಕೊಡೋರು ಬೇರೆಯವರದ ಸಿಗದೇ ಇದ್ದಾಗ ನಿನಗೆ ದುಃಖ ಆಗ್ತೈತಿ. ಅದಕ್ಕೆ ಸುಮ್ಮನೆ ಕೆಲಸ ಮಾಡು. ನೀ ಕೆಲಸ ಮಾಡಿದ್ರೆ ಸಾಕು. ಇದು ಎಂದು ಯಾರು ಕೆಲಸ ಮಾಡ್ಯಾರ ಅವ್ರು ಇಟ್ಕೊಂಡಿದ್ದೀವಿ. ಇನ್ನು ಕೆಲಸ ಮಾಡು. ಯಾರು ಕೆಲಸ ಮಾಡ್ತಾರಲ್ಲ ಕರ್ಮ ಮಾಡಿದವ್ರ ಕರ್ಮದ ಫಲ ಹೆಂಗ ಒಬ್ಬ ಪೋಸ್ಟ್ ಆಫೀಸರ್ ಬಂದು ಅವ್ರವ್ರ ಅಡ್ರೆಸ್ಸಿಗೆ ಬಂದು ಅವ್ರ ಪತ್ರ ಮುಗಿಸಿ ಹೋಗ್ತಾನಲ್ಲ, ಹಂಗ ಪರಮಾತ್ಮ ನಿಸರ್ಗ ದೇವತೆ ನಿನ್ನ ಕೆಲಸದ ಫಲವನ್ನು ನಿನ್ನ ಅಡ್ರೆಸ್ಸಿಗೆ ಬಂದು ತಂದು ಕೊಟ್ಟು ಹೋಗ್ತದೆ. ನಾವೇನ್ ಮಾಡ್ತೀವಿ, ನಮ್ಮ ನಿರೀಕ್ಷೆಯಂತೆ ನಡಿಬೇಕು ಅಂತೀವಿ, ದುಃಖ ಆಗ್ತೈತಿ ನಮಗಷ್ಟೇ. ನಮ್ಮ ನಿರೀಕ್ಷೆಗೆ ತಕ್ಕಂತೆ ನಡಿಬೇಕು ಅಂದ್ರೆ ದುಃಖ ಆಗ್ತೈತಿ. ತಾಯಿ ಇರ್ತಾಳ, ತಂದೆ ತಾಯಿ ಇಚ್ಛೆ ಏನು ಅಂದ್ರೆ ನನ್ನ ಮಗ ನಾ ಹೇಳಿದ ಕನ್ಯಾನ ಮಾಡ್ಕೊ. ಯಾವ ತಂದೆ ತಾಯಿಗೆ ಬಿಡುವುದು? ನನ್ನ ಮಗ ನಾ ಹೇಳಿದ ಕನ್ಯಾನ ಮಾಡ್ಕೋಬೇಕು ಅಂತ ಅವ ಬೆಂಗಳೂರಾಗ ಓದ್ತಿದ್ದ ಇಂಜಿನಿಯರಿಂಗ್. ಇಲ್ಲಿ ಅವ್ವ ದೇವ್ರ ಮುಂದೆ ಪ್ರಾರ್ಥನೆ ಮಾಡಕ್ಕೆ ನನ್ನ ಮಗನ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕು, ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕು. ಅವ್ನು ಓದೋದು ಮುಗೀತು, ಒಂದು ಹುಡುಗಿನ ಕರ್ಕೊಂಡ್ಬಂದ. ಇವ್ರು ಯಾರು ಅಂತ ಕೇಳಿದವ್ರು, ಯಾವ ಇದು ಕ್ಯಾಂಪಸ್ ಸೆಲೆಕ್ಷನ್. ಅವನ ಇಚ್ಛೆ ಒಂದು, ಮಗನ ಇಚ್ಛೆ ಪಡಬಾರ್ದಂತಲ್ಲ, ಇಚ್ಛೆ ಪಡುವುದು ತಪ್ಪಲ್ಲ. ಆದ್ರೆ ನಾನು ಇಚ್ಛಿಸಿದ್ದೆಲ್ಲ ಇದು ನೆರವೇರುತ್ತದೆ ಅನ್ನೋದು ಮಾತ್ರ ತಪ್ಪ. ಇಚ್ಛಿಸುವುದು ತಪ್ಪಲ್ಲ, ಇಚ್ಛಿಸಿದ್ದೆಲ್ಲ ಈ ಜಗತ್ತಿನಲ್ಲಿ ದೊರೆಯುತ್ತದೆ ಎನ್ನುವುದು ತಪ್ಪ. ಆಶಾ ಬೇಡ ಅಂತಲ್ಲ,
ನಮ್ಮದು ಹೆಂಗಾಗೈತಿ ಅಂದ್ರೆ ಕರ್ಮ ಕೆಲಸ ಸಣ್ಣವಾಗಿ ಆಶಾ ದೊಡ್ಡವಾಗ್ಯಾವ ನಾವು. ಅದಕ್ಕೆ ನಮ್ಮ ಕೆಲಸ ದೊಡ್ಡ ಆಗಬೇಕು, ಅದಕ್ಕೆ ಜಗತ್ತಿನೊಳಗೆ ಇದನ್ನು ಕಲಿಯುವುದು ಮನುಷ್ಯ ಸ್ವಲ್ಪ ಜಗತ್ತು ಅಂದ ಮೇಲೆ ಸ್ವಲ್ಪ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋದು. ಕರ್ಣ ಹೆಂಗಿದ್ದ? ಕರ್ಣನಿಗೆ ಕೃಷ್ಣ ಬಂದು ಹೇಳ್ತಾನೆ, ಇಲ್ಲ ನಿನ್ನ ಕುಂತಿಯ ಹಿರಿಯ ಮಗ, ನಿನಗೆ ಈಗೆಲ್ಲರೂ ಸೂತ ಪುತ್ರ ಅಂತ, ನಿನಗೆ ರಾಜ್ಯಾಭಿಷೇಕ ಮಾಡಿಸ್ತೀನಿ ಬಾ ಅಂತ ಕೃಷ್ಣ ಕರ್ಣನಿಗೆ ಕರೆದಾಗ ನಿನಗೆ ಕೃಷ್ಣ ಹೇಳ್ತಾನೆ, ನಿನಗೆಲ್ಲರೂ ಈಗ ಸೂತ ಪುತ್ರ ಅಂತಾರ, ಅಲ್ಲಿ ಬಂದ್ರೆ ರಾಜ ಆಗ್ತಿ ಅಂತ. ಕರ್ಣ ಏನಂತಾನಂದ್ರ, ಇವರು ಸೂತ ಪುತ್ರ ಅಲ್ಲಿ ಪರವಾಗಿಲ್ಲ, ರಾಜ್ಯದ ಆಶೆಗಾಗಿ ಸೋತ ಪುತ್ರ. ಮತ್ತು ಓದವರಷ್ಟ ಯಶಸ್ವಿ ಪುರುಷರಂದ್ರೆ ಮತ್ತೆ ರೈತರೇನು ಅಯಶಸ್ವಿಗಳ. ಈಗ ಒಬ್ಬ ಮನುಷ್ಯ ಒಂದು ದೊಡ್ಡ ಮನೆ ಕಟ್ತಾನೆ, ದೊಡ್ಡ ಮನೆ ಕಟ್ಟದವ್ರು ಬಹಳ ಯಶಸ್ವಿ ಪುರುಷರು ಅಂತ ನಾವು ಅಂದ್ವಿ ಅಂದ್ರೆ, ಮತ್ತು ಅವ್ನ ಮನೆ ಕಟ್ಟಿದ ಆ ಆಳುಗಳು, ಕೂಲಿ ಆಳುಗಳು, ಅವರೆಲ್ಲ ಕಲ್ಲ ಮಣ್ಣ ಹೊತ್ತವ್ರು ಇರ್ತಾರಲ್ಲ, ಅವರು ಅಯಶಸ್ವಿಗಳನ್ನ ಹಂಗಿದ್ರೆ ಮತ್ತು ಅವ್ರು ಇಲ್ಲಾರ್ದೆ ಇವ್ರು ಮನೆ ಕಟ್ಟಕ್ಕೆ ಆಗ್ತಿತ್ತೇನೋ. ಮಜೆ ಹೆಂಗೈತಿ ಜಗತ್ತಿಂದಂದ್ರೆ, ಯಾವನಿಗೆ ಒಂದು ಚೀಲ ಕಾಳು ಹೊರ ಶಕ್ತಿ ಐತಿ ಅವನಿಗೆ ಖರೀದಿ ಮಾಡೋ ಶಕ್ತಿ ಇಲ್ಲ, ಯಾವನಿಗೆ ಖರೀದಿ ಮಾಡೋ ಶಕ್ತಿ ಐತಿ ಅವನಿಗೆ ಹೊರ ಶಕ್ತಿ ಇಲ್ಲ. ಇದು ಮಜಾ ಐತಿ ಜಗತ್ತಲ್ಲಿ. ಯಾರು ಯಶಸ್ವಿ? ಅವ ಮನೆ ಕಟ್ಟದವ ಅಷ್ಟ ಯಶಸ್ವಿ. ದುಡ್ದವ್ರು ಈಗ ನಾವು ಒಂದು ಕಾರ್ ತಗೊಂಡು ದೊಡ್ಡ ಕಾರ್ ಇಟ್ಟೀವಿ, ಕಾರ್ ಇಟ್ಕೊಂಡವ್ರು ಅಷ್ಟ ಯಶಸ್ವಿ ಅಂದ್ರೆ, ಪಂಚರ್ ಆದ ತಿದ್ದಕ್ಕೆ ಅವ ಪಂಚರ್ ತಿದ್ದಂಗ ಇರ್ಲಿಲ್ಲ ಅಂದ್ರೆ ಅಲ್ಲೇ ಬಿಸಿಲಾಗ ಕುಂದಿರ್ಬೇಕಾಗ್ತೈತಿ. ಅಂದ್ರೆ ಯಾರು ಯಶಸ್ವಿ ಯಾರು ಅನ್ನಬೇಕು, ಯಾರಿಗೆ ಅಯಶಸ್ವಿ ಅನ್ನಬೇಕು? ಈಗ ಒಂದು ಗಿಡ ಇರ್ತೈತಿ, ಗಿಡದಾಗ 2 ಹಣ್ಣು ಬಿಟ್ಟಿರ್ತಾರೆ. ಒಂದು ಜಲ್ದಿ ಹಣ್ಣಾಗಿ ಪಕ್ವಾಗಿರ್ತೈತಿ, ಇನ್ನೊಂದು ಕಾಯಿ ಇರ್ತೈತಿ. ಸುಮ್ಮನೆ ವಿಚಾರ ಮಾಡಿ ನೋಡ್ರಿ, ಏನು ಹಣ್ಣಾದ ಹಣ್ಣ ಯಶಸ್ವಿ, ಕಾಯಿದ್ದ ಹಣ್ಣ ಅನ್ಸಕ್ಸಸ್ಫುಲ್, ಅಯಶಸ್ವಿ ಅನ್ಲಿಕ್ಕೆ ಆಗ್ತೈತೇನೋ? ಮನುಷ್ಯ ತಿಳ್ಕೊಬೇಕಾದದ್ದು ಏನಿದೆ, ಯಾವುದು ಯಶಸ್ಸು? ಒಂದೇ ಗಿಡದ ಟೊಂಗೆಗೆ ಬೆಳೆದ 2 ಹಣ್ಣುಗಳು, ಒಂದು ಹಣ್ಣಾಗೈತಿ, ಒಂದು ಕಾಯಿ ಐತಿ. ಹಣ್ಣಾಗಿದ್ದು ಇದು ಸಕ್ಸಸ್ಫುಲ್ಲು, ಕಾಯಿ ಇದ್ದಿದ್ದು ಅನ್ಸಕ್ಸಸ್ಫುಲ್ ಅಂತ ನಾವು ಯಾವಾಗಾದರೂ ನಿರ್ಣಯ ಮಾಡಿದ್ವಿ. ಹಾಗಾದ್ರೆ ಯಾವುದು ಸಕ್ಸಸ್ ಅನ್ಬೇಕು? ನಾವು ಸಾಮಾನ್ಯ ಭಾಷೆಯಲ್ಲಿ ಏನು ಹೇಳ್ತೀವಿ, ಯಾವುದಕ್ಕೆ ಸಕ್ಸಸ್ ಯಶಸ್ಸು ಅನ್ಬೇಕಂದ್ರೆ ನೋಡ್ರಿ, ಒಬ್ಬ ಸುಮ್ಮನೆ ಭಿಕ್ಷುಕಿರ್ತಾನೆ. ಒಬ್ಬ ಮನುಷ್ಯ ಭಿಕ್ಷುಕಿದ್ದ ಮನುಷ್ಯ ಸಾಮ್ರಾಟ ಆದ್ರೆ ಯಶಸ್ವಿ ಅನ್ಬೇಕು ನೋಡ್ರಿ, ಅವನಿಗೆ ಯಶಸ್ವಿ ಪುರುಷ ಅನ್ಬೇಕಂತ. ಭಿಕ್ಷುಕ ಇದ್ದವ ಸಾಮ್ರಾಟ ಆಗುವುದೇ ಯಶಸ್ವಿ ಪುರುಷ ಅನ್ನೋದಾದ್ರೆ, ಸಾಮ್ರಾಟನಿದ್ದಂಥ ಬುದ್ಧ ಭಿಕ್ಷು ಆದ್ಮೇಲೆ ಅವನಿಗೆ ಅಯಶಸ್ವಿ ಅನ್ಲಿಕ್ಕೆ ಆಗ್ತೈತೆ. ಯಾವುದರ ಮೇಲೆ ಯಶಸ್ಸು ಅಯಶಸ್ಸುಗಳನ್ನ ಅಳಿನ. ಮಲೇಷಿಯಾದೊಳಗೊಂದು ಘಟನೆ ನಡೀತು. ಅಜಹನ್ನು ಸಿರಿಪನ್ಯೋ ಅಂತ ಹೇಳಿ ಹುಡುಗನ ಹೆಸರ. ಅವರಪ್ಪ ಮಲೇಷಿಯಾದ 6ನೇ ದೊಡ್ಡ ಶ್ರೀಮಂತ, 40,000 ಕೋಟಿ ಒಡೆಯ ಆನಂದ ಕೃಷ್ಣ ಅಂತ ಅವರ ಅಪ್ಪನ ಹೆಸರು. ಆ ಹುಡುಗ ಸಿರಿಪನ್ಯೋ 40,000 ಕೋಟಿಗೆ ಒಬ್ಬನೇ ಒಡೆಯ. ಎಲ್ಲ ಬಿಟ್ಟು ಒಂದು ದಿವಸ ದೀಕ್ಷೆ ತಗೊಂಡು ಸನ್ಯಾಸಿಯಾಗಿ ಕಾಡಿಗೆ ಹೋದ. ಮತ್ತು ದುಡ್ಡಿದ್ದವ್ರ ಸಕ್ಸಸ್ಫುಲ್ ಅಂದಿದ್ರ ಇವು ಕಾಡಿಗೆ ಯಾಕೆ ಹೋಗಿದ್ದು? ಯಾರು ಸಕ್ಸಸ್ ಅನ್ನೋದು? ಈ ರೆಮೆಂಡ್ ಶೋರೂಮ್ ಗೊತ್ತೈತಿ ನಿಮ್ಗೆ? ರೆಮೆಂಡ್ ಡ್ರೆಸ್ ಬರ್ತಾವ, ಅದರ ಮಾಲೀಕ ಇದ್ದ ವಿಜಯ್ ಭಟ್ ಸಿಂಘಾನಿಯಾ ಅಂತ ಹೇಳಿ. ಅವರು ಭಾರತದ ಅತ್ಯಂತ ಹೆಚ್ಚು ಶ್ರೀಮಂತ ವ್ಯಕ್ತಿಗಳಲ್ಲಿ ಆತ್ಮ ಒಬ್ಬ ಇದ್ದ, ವಿಜಯ್ ಭಟ್ ಸಿಂಘಾನಿಯಾ. ಮುಂದೊಂದು ದಿವಸ ಅವನಿಗೆ ಯಾವ್ಯಾವ ಲೈಫ್ ಟೈಮ್ ಅವಾರ್ಡ್ಸ್ ಅಂದ್ರೆ ಜೀವಮಾನ ಪ್ರಶಸ್ತಿಗಳಂತ ನಾವೇನು ಕರಿತೀವಿ ಎಲ್ಲ ಸಿಕ್ತಿದ್ದು. ಒಂದು ದಿವಸ ಮಕ್ಕಳು ದೊಡ್ಡ ಆದ್ಮೇಲೆ ಎಲ್ಲ ಸಂಪತ್ತು ಕಸ್ಕೊಂಡು ಹೊರಗೆ ಹಾಕಿದ್ರು. ಒಂದು ಬಾಡಿಗೆ ಅಪಾರ್ಟ್ಮೆಂಟ್ ಒಳಗೆ ಮನೆಯೊಳಗೆ ಉಳ್ದ. ಅವ ಒಂದು ಆಟೋಬಯೋಗ್ರಫಿ ಬರೀತಾನೆ, ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್ ಅಂತ. ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್, ಅಪೂರ್ಣ ಬದುಕು ಅಂತ.
ಈ ಪ್ರಾಣ ತೆಗೆದುಕೊಂಡಂಥ ಬಂಗಾರ ಬೆಳ್ಳಿ ಅದು ಸಂಪತ್ತಲ್ಲ. ಈ ಭೂಮಿಯ ಮೇಲೆ ನಿಜವಾದ ಸಂಪತ್ತುಗಳೇನಾದರೂ ಇದ್ರೆ ಒಂದಿಷ್ಟು ಅನ್ನ, ಒಂದಿಷ್ಟು ನೀರು, ಒಂದಿಷ್ಟು ಒಳ್ಳೆಯ ಮಾತುಗಳು ಈ ಭೂಮಿಯ ಮೇಲೆ ನಿಜವಾದ